Hello students, welcome to RH Chemistry. So almost KCET ಎಕ್ಸಾಮಿನೇಷನ್ ಬರೆದಂತಹ ಎಲ್ಲ ವಿದ್ಯಾರ್ಥಿಗಳು ಒಂದು ಕ್ಲಾರಿಫಿಕೇಷನ್ಗೆ KE ಅವರ ಕಡೆಯಿಂದ ವೇಟ್ ಮಾಡ್ತಾ ಇದ್ದಾರೆ. ಸೊ ಬಟ್ ಆ ಒಂದು ಕ್ಲಾರಿಫಿಕೇಷನ್ ಏನಿದೆ KE ಅವರ ಕಡೆಯಿಂದ ಇನ್ನೂ ಕೂಡ ಬಂದಿಲ್ಲ. ಅದು ಯಾವುದ್ರ ಬಗ್ಗೆ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ 50ಕ್ಕೂ ಹೆಚ್ಚು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಏನು ಬಂದಿತ್ತು ಅದರ ಅಪ್ಡೇಟ್ ಏನು ಅನ್ನೋದು ಎಲ್ಲರ ತಲೆಯಲ್ಲೂ ಕೊರಿತಾ ಇದೆ. ಈವನ್ ರಿಮೆಂಬರ್ ಆ ಒಂದು ತಲೆಯಲ್ಲಿ ಈ ಒಂದು ವಿಷಯ ಹೊಕ್ಕಿರೋದಕ್ಕೆ ಮುಂದೆ ಬರುವಂತಹ ನೀಟ್ ಎಕ್ಸಾಮಿನೇಷನ್ನಿಗೂ ಕೂಡ ಕರೆಕ್ಟಾಗಿ ಕೂಲಾಗಿ ಶಾಂತಚಿತ್ತವಾಗಿ ಓದೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಅದಕ್ಕೆ ಹೇಳ್ತಾ ಇರೋವಂಥದ್ದು KE ಅವರು 27ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ, ಹೌದಾ? ಸೊ 27ನೇ ತಾರೀಕಿನವರೆಗೆ ನಿಮಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ನನಗನ್ಸೋ ಪ್ರಕಾರ 27ನೇ ತಾರೀಕು ಆದ ಮೇಲೇ KE ಅವರ ಬಾಯಿಯಲ್ಲಿ ಏನಾದರೂ ಒಂದು ಒಳ್ಳೆಯ ವಿಷಯಗಳು ಬರಬಹುದು ಅಂತ ನನಗೆ ಅನಿಸುವಂಥದ್ದು. ಅಲ್ಲಿಯವರೆಗೆ KE ಅವರಂತೂ ನಿಮ್ಮ ಯಾವುದೇ ಕಂಪ್ಲೇಂಟ್ಗಳಿಗೆ ಆನ್ಸರ್ ಮಾಡೋದಿಲ್ಲ. ಸೊ ಈವನ್ ಗೌರ್ಮೆಂಟಿನ ಕಡೆಯಿಂದನೂ ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಸೊ ಒಂದು ವಿಶೇಷ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದರ ಒಂದು ವಿಷಯ, ಅದರ ಒಂದು ರಿಸಲ್ಟ್ ಏನಿದೆ ಅದು ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಅಂದರೆ ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ಹೇಳ್ತಾ ಇರೋದಿಷ್ಟೇ, ನಿಮ್ಮ ಡಿಲೀಟೆಡ್ ಸಿಲೆಬಸ್ ಕ್ವಶನ್ನಿಗೆ ಸಂಬಂಧಪಟ್ಟ ಹಾಗೆ ಡಿಸಿಷನ್, ಅದು ಗ್ರೇಸ್ ಮಾರ್ಕ್ಸ್ ಇರ್ಬೋದು, ರೀ ಎಕ್ಸಾಮ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯಾವ ಡಿಸಿಷನ್ನು ಕೂಡ ಇದುವರೆಗೆ KE ಅವರ ಕಡೆಯಿಂದ ಆಗಿರ್ಬೋದು ಅಥವಾ ಗೌರ್ಮೆಂಟಿನ ಕಡೆಯಿಂದ ಆಗಿರ್ಬೋದು ಹೊರಗೆ ಬಂದಿಲ್ಲ. ಸೊ ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಇದನ್ನೆಲ್ಲ ಬದಿಗೆ ಇಟ್ಟು ಯಾರ್ಯಾರು ಸೆಕೆಂಡ್ ಎಕ್ಸಾಮಿನೇಷನ್ಗೆ ಬರಿತಾ ಇದ್ದೀರಿ ಅಂದರೆ ಇಂಪ್ರೂವ್ಮೆಂಟಿಗೋಸ್ಕರ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಯಾರ್ಯಾರು ನೀಟ್ ಎಕ್ಸಾಮಿಗೋಸ್ಕರ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ರಿ, ಸೊ ನಿಮ್ಮ ಪ್ರಿಪರೇಷನ್ನ ಕಂಟಿನ್ಯೂ ಮಾಡಿ. KCET ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಆಲ್ರೆಡಿ ಎಕ್ಸಾಮಿನೇಷನ್ ಬರೆದಿದ್ದೀರಿ. ಸೊ ಬಟ್ ಡಿಲೀಟೆಡ್ ಸಿಲೆಬಸ್ ಇಂದ ಏನು ಕ್ವಶನ್ ಕೇಳಿದ್ದಾರೆ ಅದಕ್ಕೊಂದು ಸೊಲ್ಯೂಷನ್ ಅನ್ನು KE ಅವರು ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ಕೊಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.